ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತಿನ ಲಾಗ್ ಸಂಡೇ ಐತಿ 30 ನವೆಂಬರ್. ಇವತ್ತು ನನ್ನ ಲಾಗ್ ಸ್ಟಾರ್ಟ್ ಮಾಡತ್ತೇನು. ಆಲ್ಮೋಸ್ಟ್ 1 ಇಯರ್ ಆದ್ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡತ್ತೇನು. 1 ಇಯರ್ ಅಂದ್ರೆ ನಮ್ಮ ಮನೆ ಓಪನಿಂಗ್ಗಿಂತ ಮುಂಚೆನ ನಾನು ಲಾಗ್ನ ಮಾಡೋದು ಸ್ಟಾಪ್ ಮಾಡಿದ್ನು ಕೆಲವೊಂದು ರೀಸನ್ಸಿಂದ. ಮನೆ ಓಪನಿಂಗ್ ಇತ್ತು, ಅವಾಗ ಭಾಳ ಕೆಲಸ ಇದ್ದು, ಮತ್ತು ಅವಾಗ ಟೈಮ್ನೂ ಸಿಗಲಿಲ್ಲ. ಕೆಲವೊಂದು ಮನ್ಯಾಗ ಪ್ರಾಬ್ಲಮ್ಸ್ ನಡೆದಿದ್ದು, ಹಾಗಾಗಿ ಮನೆ ಓಪನಿಂಗ್ ಎಲ್ಲ ಚಲೋ ಆಯಿತು, ಮಸ್ತ್ ಆಯಿತು. ಆಮೇಲೆ ಮನೆ ಓಪನಿಂಗ್ ಆದ್ಮ್ಯಾಗೂ ಮನೆ ಶಿಫ್ಟಿಂಗ್ ಅದ ಇದೆ ಅಂತ ಹೇಳಿ ಕೆಲಸ. ಆಮೇಲೆ ಕನ್ಸಿಸ್ಟೆನ್ಸಿಯಾಗಿ ಲಾಗ್ ಬಿಡ್ತಿದ್ದಕ್ಕೆ ನಾ ಮತ್ತೊಮ್ಮೆ ಲಾಗ್ನ ಸ್ಟಾರ್ಟ್ ಮಾಡೋಕ್ಕನ ಆಗಲಿಲ್ಲ. ಕೆಲವೊಂದು ಫ್ಯಾಮಿಲಿ ಒಳಗೆ ಅಪ್ ಆ್ಯಂಡ್ ಡೌನ್ಸ್ ಭಾಳ ಅದು, ಅದಕ್ಕಾಗೆ. ಸೊ ನಮ್ಮ ಚೀಕು ಈಗ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನಂದ್ರೆ, ನಮ್ಮ ಚೀಕು ಲಾಗ್ ಸ್ಟಾರ್ಟ್ ಮಾಡೋಣ ಮಮ್ಮಿ ಲಾಗ್ ಮಾಡೋಣ ಅಂದ್ರೆ ಕೆಲವೊಂದು ಲಾಗ್ಸ್ ನೋಡ್ತಿರ್ತಾಳೆ. ಹಾಗಾಗಿ ಅದನ್ನೆಲ್ಲ ನೋಡಿ ನಾವು ಮಾಡೋಣ, ಡೈಲಿ ಲಾಗ್ ಮಾಡೋಣ ಅಂಥೇಳಿ ಆಕಿನ ಫೋರ್ಸ್ ಮಾಡಿದ್ದಕ್ಕೆ ಈಗ ಮತ್ತೊಮ್ಮೆ ಲಾಗ್ ಸ್ಟಾರ್ಟ್ ಮಾಡೇವು. 1 ಇಯರ್ ಒಳಗೆ ಏನೇನಾಗೈತಿ ಅಂಥೇಳಿ ಒಂದೊಂದಾಗಿ ನಾ ಹೇಳ್ಕೊತ ಹೋಗ್ತೇನೆ. ನನ್ನ ಲಾಗ್ನ ಡೈಲಿ ನೋಡ್ಕೊತ ಹೋಗ್ರಿ. ಒಂದೊಂದಾಗಿ ನಾನು ಕ್ಲಾರಿಫಿಕೇಷನ್ ಕೊಡ್ಕೊತ ಹೋಗ್ತೇನೆ. ಏನಾಗೈತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಮನೆ ಓಪನಿಂಗ್ ಆಗೈತಿ, ಹೊಸ ಮನೆ ಶಿಫ್ಟ್ ಆಗಿ 1 ಇಯರ್ ಆಗೈತಿ. ಲಾಸ್ಟ್ ಇಯರ್ 9th ನವೆಂಬರ್ ನಮ್ಮ ಮನೆ ಓಪನಿಂಗ್ ಆಯಿತು, ಹೊಸ ಮನೆದ. ನಾ ಹಿಂದಿನ ಲಾಗ್ ಒಳಗೆ ನಿಮ್ಗೆ ನೋಡಿರಬೇಕು, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಚಾಲೂ ಇತ್ತು. ಅವಾಗ ನಾವು ಕೆಲವೊಂದು ಗ್ಲಿಮ್ಸ್ ತೋರಿಸಿದ್ ನಾನು ಹೊಸ ಮನೆ ಕನ್ಸ್ಟ್ರಕ್ಷನ್ದ. ಅದ್ರದ್ದು ಎಲ್ಲ ಅಪ್ಡೇಟ್ಸ್ ಕೊಡ್ಕೊತ ಹೋಗ್ತೇನೆ. ಮನ್ಯಾಗೆಲ್ಲ ಯಾವ ರೀತಿ ಯಾರಾದರೂ ಹೊಸ ಮನೆ ಕಟ್ಸೋರಿದ್ರಂದ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗ್ತಾವೆ, ಆಮೇಲೆ ಯಾವ್ಯಾವ ಥರ ಮಟೀರಿಯಲ್ಸ್ ಹಾಕಬೇಕು ಅದನ್ನೆಲ್ಲನೂ ಕೆಲವೊಂದು ಅಪ್ಡೇಟ್ಸ್ ಕೊಡ್ಕೊತ ಹೋಗ್ತೇನೆ. ಯಾವ ರೀತಿ ಹಾಕ್ಸಿದ್ರೆ ಏನು ಲಾಸ್ ಆಗ್ತೈತಿ ಅದನ್ನೂ ಹೇಳ್ಕೊತ ಹೋಗ್ತೇನೆ. ಆಮೇಲೆ 1 ಇಯರ್ ಆಯಿತು ಮನೆಗೆ ಬಂದ, ಹೊಸ ಮನೆಗೆ ಆಲ್ರೆಡಿ ಇಲ್ಲೇ ಸ್ಟೇ ಮಾಡ್ಯಾವ ನಾವು. ಆಮೇಲೆ ಯಾವ ರೀತಿ ಎಲ್ಲ ಸಾಮಾನೆಲ್ಲ ಜೋಡಿಸ್ಕೊಂಡು ಅದನ್ನು ಎಲ್ಲ ತೋರಿಸ್ತೇನೆ ನಿಮಗೆ. ಸೊ ಬನ್ನಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂಥೇಳಿ ನೋಡೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಜಲ್ದಿ ಹೇಳೋಕ್ಕೇನು ಆಗಲಿಲ್ಲ. ಜಲ್ದಿ ಹೇಳೋಕ್ಕೇನು ಆಗಲಿಲ್ಲ. ಹುಡುಗರಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ನಾ ಈಗ ಜಸ್ಟ್ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ಈಗ ರೆಡಿಯಾಗಿ ಕೂತೇನು. ಇನ್ನು ನಾನು ನಾಷ್ಟ ಮಾಡಬೇಕು. ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿನ ನಾಷ್ಟ ಮಾಡ್ಬೇಕಂತ ಹೇಳಿ ಕೂತೇನು. ಅವರಿಬ್ಬರು ನಾಷ್ಟ ಮಾಡಿ ಅಲ್ಲೇ ಚಿಕ್ಕು ಮತ್ತು ಚೆರಿ ಇಬ್ಬರು ಟಿ ವಿ ನೋಡ್ಕೊತ ಕೂತಾರು. ಆಮೇಲೆ ಚೆರಿ ನೋಡ್ರಿ ಇಲ್ಲೇ ಸ್ವಲ್ಪ ಅರ್ಧ ಇಷ್ಟೆಲ್ಲ ದೋಸೆ ಬಿಟ್ಟ ಇಲ್ಲೇ ಫೋನ್ ಇಟ್ಟ ಹೋಗಿ ಅವ್ರ ಅಕ್ಕನ ಜೊತೆ ಗದ್ದಲ ಹಾಕೋತ ಟಿ ವಿ ನೋಡ್ಕೊತ ಕೂತಾಳು. ಚೆರಿ ಅಳಾತಾಳ, ನೋಡೋಣ ಬರ್ರಿ ಯಾಕೆ ಅಳಾತಾಳ ಅಂತ. ಯಾಕ್ಲೆ ಯಾಕ ಚಿಕ್ಕು ಏನು ಮಾಡತ್ತೀರಿ? ಏನಾಗೈತೆ ಅದು ಕಾಲಿಗೆ? ಏನೇನ್ರ ನೋವು ಮಾಡ್ಕೋತ ಏನು ನೋವು ಆಗೈತದ? ಕಡಿಮೆ ಆಯ್ತು? ಹಾಯ್ ಮಾಡು ಲಾಗ್ ಒಳಗೆ. ಹಾಯ್ ಮಾಡ್ಚಾರ. ಹಾಯ್. ಇಲ್ಲೇ ಟಿ ವಿ ನೋಡ್ಕೊತ ಕೂತಾರ ಅವರಿಬ್ರು. ಹ್ಯಾಪಿ ಲಾಗ್ ಸ್ಟಾರ್ಟ್ ಮಾಡಿದ್ದಕ್ಕ? ನೀವೇ ಹೇಳಿದ್ದಿಲ್ಲ ಲಾಗ್ ಸ್ಟಾರ್ಟ್ ಮಾಡಂತ. ಓಕೆ, ಇನ್ನು ಡೈಲಿ ಲಾಗ್ ಮಾಡೋದಾ? ನೀ ಚಂದಂಗೆ ಅಭ್ಯಾಸ ಮಾಡ್ಬೇಕು. ನೀ ಹೇದ್ ಕೇಳತ್ತಿಲ್ಲೋ ಈಗ ಮತ್ತೆ? ಓಕೆ. ಇದು ಮೊನ್ನೆ ನಮ್ಮೂರ ಜಾತ್ರೆ ಆಗೈತಿ. ಇದ್ರೊಳಗಿಂದ ಅಲ್ಲಿದ ಚಸ್ಮಾ ತೊಗೊಂಡು ಬಂದ ಈಕೆ ಹಾಕೊಂಡು ಕುಣಿಯತ್ತಾಳೆ. ಅದನ್ನು ಒಟ್ಟು ಬಿಡಾತಿಲ್ಲ ಈಕೆ, ಇದನ್ನು ಬಿಡಾತಿಲ್ಲ. ಇದು ಚರಿದೈತಾದ್ರೆ ಇದು ನಿಂದಲ್ಲಿದ. ಈ ನಮ್ಮ ಚೆರಿ ಟಿ ವಿ ನೋಡಂಗಿಲ್ಲ. ಈ ಚಿಕ್ಕು ಇದ್ಲಂದ್ರೆ ಟಿ ವಿ ನೋಡ್ತಾಳೆ ಆಕೆ ಸಂಡೇ. ಹೌದಿಲ್ಲ ಚೆರ? ಇಲ್ಲಾಂದ್ರೆ ಮೊಬೈಲ್ ನೋಡ್ತಿಲ್ಲ ನೀ ಸ್ಕೂಲಿಗೆ ಹೋಗ್ಬಂದು. ಓಕೆ, ನಮ್ಮ ಚೆರಿ ಇಷ್ಟು ದೊಡ್ಡಕ್ಕಾಗ್ಯಾಳ. ಈಗ ಇದ್ಲು ಲಾಸ್ಟ್ ಇಯರ್, ಈಗ ಇಷ್ಟು ದೊಡ್ಡಕ್ಕಾಗ್ಯಾಳು. ಅವರಿಬ್ರು ಹಿಂಗೆ ಆಟ ಆಡ್ತಿರ್ತಾರು ಸಂಡೇಗೊಮ್ಮೆ. ಹಾಯ್. ಅವರಿಬ್ರು ಈಗ ಆಟ ಆಡತ್ತಾರು. ನಾ ಬ್ರೇಕ್ಫಾಸ್ಟ್ ಮಾಡ್ತೇನೆ. ದೋಸೆ ಹಾಕೊಂಡು ನಾನು ತಿಂತೇನೆ. ಇಲ್ಲೇ ನಮ್ಮ ಚಿನ್ನಾಗ
ನಿನ್ನೆ ರಾತ್ರಿ ಉಳಿದಿದ್ದು ಅನ್ನದ ಒಗ್ಗರಣೆ ಅನ್ನ ಮಾಡ್ಯಾನೆ. ಯಾಕಂದ್ರೆ ಅವ್ನಿಗೆ ದೋಸೆ ಅಷ್ಟು ಇಷ್ಟ ಆಗಂಗಿಲ್ಲ. ನಿನ್ನೆ ದೋಸೆ ಮಾಡಿದ್ನು. ನಮ್ಮ ಚಿಕ್ಕೋಗೆ ದೋಸೆ ಅಂದರೆ ಇಷ್ಟ. ಸಂಡೇಕೊಮ್ಮೆ ದೋಸೆ ಬೇಕಾಕಿಗೆ. ದೋಸೆ ಇಲ್ಲಾಂದ್ರೆ ಬೇರೆ ಬ್ರೇಕ್ಫಾಸ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಅವ್ರ ಸ್ಕೂಲ್ ಒಳಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತಾರಂದ್ರೆ ಡೈಲಿನ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಇರ್ತೈತಿ. ಆದ್ರೆ ಏನು ಮಾಡ್ತಾರೋ ದೋಸೆ ಅಂತೂ ಮಾಡಂಗಿಲ್ಲ. ಅವ್ರು ದೋಸೆ ಸಂಡೇಗೆ ಮಾಡಿರ್ತಾರಂತ. ಅದಕ್ಕೆ ಆಕೆಗೆ ದೋಸೆನ ತಿನ್ನೋಕ್ಕಾಗಿಲ್ಲ. ಬೇರೆ ಬೇರೆ ಅವಲಕ್ಕಿ ಉಪ್ಪಿಟ್ಟು ಈ ಥರ ಎಲ್ಲ ಮಾಡಿರ್ತಾರೋ. ಇಲ್ಲಿ ಚಹಾ ಮಾಡ್ಯಾನೋ, ಆದರೆ ಚಹಾ ತಪ್ಪಲ ಹಾಕಿಲ್ಲ. ನಂಗೆ ಚಹಾ ತಪ್ಪಲ ಹಾಕಿ ಚಹಾ ಮಾಡ್ಕೋಬೇಕಟ್ಟು ಇಷ್ಟ. ಅದಕ್ಕಾಗಿ ಆಕೆಗೆ ಸಂಡೇ ದೋಸೆ ಬೇಕು. ಹೀಗಾಗಿ ದೋಸೆ ಮಾಡಿರ್ತೇನು. ಆ್ಯಕ್ಚುಲಿ ಇಲ್ಲೇನೋ ದೋಸೆ ಹಾಕ್ಕೊಂಡೇನು. ಇವಾಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆದ್ಮ್ಯಾಗ ನಾನು ನಿಮ್ಗೆ ಮತ್ತೆ ಸಿಗ್ತೇನಂತ. ಏನು ಮಾಡತ್ತಾಳು? ನಿಂಗೂ ಆಡಕ್ಕೆ ಕೊಡುವಾಳು. ಹೋಗಿ ಆಡೋ. ಕೊಡ್ಲೆ ಆಡಕ್ಕೆ ಕೊಡಕ್ಕೆ. ಈಗ ಅಲ್ಲಿ ಒಳಗೆ ಟಿ ವಿ ನೋಡಿ ಬಂದ ಇಲ್ಲಿ ಆಟ ಆಡ್ಕೋತ ಕೂತಾರೆ. ಆಟ ಪಾಯ್ತೈತೆ. ಅದು ಆಟ ಆಡೋ ಸಾಮಾನಾಗಿ ಬಿಟ್ಟೈತೆ ಅವ್ರಿಗೆ. ಸರಿ, ನಿಂಗೆ ಅಂಚಿಕ್ ಬರ್ತೈತಿ ಮತ್ತೆ ಎದಕ್ಕೆ ಹತ್ರ ಒಳಗೆ ಹೊಂಟಿ? ಓ ಆಟ ಆಡೋಕ್ಲ ಮತ್ತೆ ಕೊಡಾತಳಕ್ಕೆ. ಈ ಚೋಟದ್ ಭಾಳ ಐತಕ್ಕಿದು. ಎಲ್ಲಿ ಓಡವದ್ಲ ಅವತ್ತು ಒಳಗೆ ತೊಗೊಂಬಂದ್ ನೋಡಿ. ಚೇರ್ ತೊಗೊಂಬಂದ್ಲಕ್ಕೆ. ಬಡಿಬಾರ್ದಂಗ ತೊಗೊಂಬ, ಹಂಗ ಎತ್ಕೊಂಡ್ ಬಾ. ಹಾಂ, ಕೆಳಗಿಡ. ಚರು ಬಡಿಬಾರ್ದಂಗ ಅಕ್ಕನ. ಚರು ಚರು ಬಿಡೋದನ. ಚೇರ್ ಟೇಬಲ್ ಜೊತೆ ಏನು ಆಟ ನಿಮ್ಮದ? ಬಿಡ್ಬೇಕದನ. ಅದನ್ನ ಬಿಡ್ರಿ. ಇದ್ರೊಳಗೆ ಇಬ್ರು ಆಟ ಆಡ್ಕೋತ ಕೂತಾರು. ನಾ ಈಗ ಬ್ರೇಕ್ಫಾಸ್ಟ್ ಮಾಡೇ ಇಲ್ಲೇ ಕ್ಯಾಮ್ರಾ ಬಿತ್ತು. ಬ್ರೇಕ್ಫಾಸ್ಟ್ ಮಾಡೇ ಇಲ್ಲೇ ಕೂತೇನು. ಬಾಯ್. ಉಮ್ಮ ಕೊಡು. ಇವಾಗ ಆಟ ಎಲ್ಲ ಮುಗೀತು. ಈಗ ಅಭ್ಯಾಸ ಚಾಲು ಆಗೈತಿ. ಈಕೇನು ಸರ್ಕಲ್ ಹಾಕೋತ ಕೂತಾಳು. ಆಕೆಲ್ಲೇ ಅಬ್ಯಾಕಸ್ ಮಾಡತ್ತ. ಹೋಮ್ವರ್ಕ್ ಎಲ್ಲ ಮಾಡಿ ಚಿಕ್ಕು? ನಿನ್ನೆ ಫಿನಿಶ್ ಆಗೈತಿಲ್ಲ ಹೋಮ್ವರ್ಕ್? ಓಕೆ. ನೀ ಏನು ಮಾಡತ್ತಿ ಚರು? ಅಭ್ಯಾಸ? ಏನು ಅಭ್ಯಾಸ ಮಾಡತ್ತಿ? ಏನು ಏನ? ಬರೀ ಬರ್ ತೋರ್ಸು. ಸರ್ಕಲ್ ಬರೀ. ಸರ್ಕಲ್ ಸರ್ಕಲ್ ಹಾಕು. ತೋರ್ಸು ತೋರ್ಸು. ಕೈ ತೆಗಿ. ವೆರಿ ಗುಡ್. ಟ್ರಯಾಂಗಲ್ ಬರೀ. ಹಂಗ ಟ್ರಯಾಂಗಲ್. ಇದು ಚಿಕ್ಕು ಕಚೇರಿಗೆ ರೈಸ್ ಮೆತ್ತಗೆ ಬೇಕು. ಅದಕ್ಕಾಗಿ ಇವ್ರಿಗೆ ಬೇರೆ ರೈಸ್ ಮಾಡತ್ತೇನು. ಇದು ನಮ್ದು ಬಿರಿಯಾನಿ ರೈಸ್ ಉದರ ಆಗ್ತೈತಿ. ಅದಕ್ಕೆ ಅವ್ರಿಗೆ ಉದರ ತಿನ್ನೋಕ್ಕಾಗಂಗಿಲ್ಲ. ಅದಕ್ಕಾಗಿ ನಮಗೆ ಬೇರೆ ಅವ್ರಿಗೆ ಬೇರೆ ಮಾಡಬೇಕು. ಸಣ್ಣ ಹುಡುಗರಿದ್ದಂದ್ರೆ ಮನ್ಯಾಗ ಹಿಂಗೆ 2 ಸರ ಅಡುಗೆ ಮಾಡಬೇಕಾಗ್ತದೆ. ನಮ್ಮ ಚಿಕ್ಕು ಕಚೇರಿಗೆ ಈ ಥರ ರೈಸ್ ಇಷ್ಟ. ಸಣ್ಣ ಸಣ್ಣದಾಗಿರ್ತೈತಿ ಈ ರೈಸ್. ಸ್ಮೆಲ್ ಬರ್ತಾವೆ. ಈ ರೈಸ್ ಇಷ್ಟ ಅವ್ರಿಗೆ. ಇದು ರೈಸ್ ಮೆತ್ತಂಗೆ ಆಗ್ತೈತಿ. ಆಮೇಲೆ ನಮ್ಮ ಚಿನ್ಯಾಗ ಅವಂಗೆ ನಡೆಯಂಗಿಲ್ಲ. ಇದು ಫುಲ್ಲು ಉದುರಾಗಿರಬೇಕು ರೈಸ್. ಮೆತ್ತಗಾದ್ರೆ ಅವ್ನು ತಿನ್ನಂಗಿಲ್ಲ ರೈಸ. ಅದಕ್ಕಾಗಿ ಅವಂಗೆ ಬೇರೆ ಅವ್ರಿಗೆ ಬೇರೆ ಮಾಡ್ತೇನೆ. ಮತ್ತು ಸಂಡೆಗೊಮ್ಮೆ ಮನ್ಯಾಗಿರ್ತಾರೆ ಅಂದ್ಮ್ಯಾಗ ಅವ್ರಿಗೆ ಬೇಕಾದ ಮಾಡಿ ಹಾಕೋದು. ಅದಕ್ಕಾಗಿ ಇದನ್ನು ಮಾಡ್ಬೇಕು ಸಂಡೆಗೊಮ್ಮೆ ಬೇರೆ ಬೇರೆ ಅಡುಗೆ. ಇಲ್ಲಾಂದ್ರೆ ಡೈಲಿ ನಮ್ಮ ಚೆರಿ ಆದ್ರೆ ತಿಂತಾಳು. ಚಿಕ್ಕು ಹತ್ರ ಆಕೆಗೆ ಬೇಕಾದ ಮಾಡಿ ಹಾಕ್ಬೇಕು. ಚಿಕ್ಕುಗಳ ರೈಸ್ ರೆಡಿ ಆಯಿತು. ಇಲ್ಲೇ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗತ್ತೈತಿ. ದೊಡ್ಡ ಬೊಗಣೆ ಇಟ್ಟೆನು. ಆದ್ರೆ ಇದ್ರೊಳಗೆ ಇಷ್ಟ ಬಿರಿಯಾನಿ ಮಾಡ್ಯಾನು. ಯಾಕಂದ್ರೆ ಇದು ತುಪ್ಪ ಎಲ್ಲ ಹಾಕಿ ಇದನ್ನೆಲ್ಲ ಹಾಕಿ ಚೆಂದಂಗೆ ಈಗ ದಮ್ ಕಟ್ಟಾಕಿಡಬೇಕು. ಇದ್ರೊಳಗೆ ಸ್ವಲ್ಪ ಲಟ್ಸಾಕೋದು ಸರಿಯಾಗಿ ಬರಲಿ ಅಂಥೇಳಿ
ದೊಡ್ಡ ಪಾತ್ರೆ ಮಾಡ್ತಾನೆ ಅಷ್ಟೆ. ಈ ಥರ ಇಲ್ಲಿ ಕೆಳಗೆ ತವಿ ಇಟ್ಟ ಇದ್ರ ಮ್ಯಾಗ ಇದು ಬೊಗಣಿ ಇಟ್ಟ ಒಂದು 10 ನಿಮಿಷ ಲೋ ಫ್ಲೇಮ್ದಾಗ ಇಟ್ಬಿಟ್ರೆ ರೆಡಿ ಆಗ್ತೈತಿ. ಇಲ್ಲಿ ಚಿಕ್ಕೋಳ ರೈಸು ರೆಡಿ ಆಗೈತಿ. ಇಲ್ಲಿ ಚಿಕ್ಕೂ ಬಂದು ನೋಡಾತಾಳು ಜಾತ್ರೆಗಿನ ಚಸ್ಮಾ ಹಾಕ್ಕೊಂಡ. ಇದನ್ನೊಂದು ಮನೆ ತುಂಬ ಇದನ್ನು ಇಲ್ಲಾಂದ್ರೆ ಅದು ಯಾವುದದ ಸೈಕಲ ಮನೆ ತುಂಬ ಓಡಿಸ್ಯಾಡೋದು ಒಟ್ಟು ಈ ಥರ ಶೋ ಆಫ್ ಮಾಡ್ಕೋತ. ಆಕೆ ಏನು ಮಾಡತ್ತಾಳು ಸ್ವರ ಏನು ಮಾಡತ್ತಾಳು? ಏನು ಬೇಡ ಏನೋ ಕಾರ್ಬಾರ್ ಮಾಡ್ಯಾಳ ಈಗ ಅದಕ್ಕೆ ಬೇಡ. ಮೊದ್ಲು ಆಳಾಕ ಚಲೋ ಬಡ್ಯಾಳು. ಏನು ಮಾಡಿ ಇಲ್ಲೆಲ್ಲ ಏನು ಬೇಡ ಏನು ಮಾಡತ್ತಿ ಮತ್ತು ಕಾರ್ಬಾರ್? ಈಗ ನಾ ಅಡ್ಗೆ ಮಾಡಿ ಬರೋತಕ್ಕ ಈಕಿಲ್ಲಿ ಕಾರ್ಬಾರ್ ನಡೆಸಿದಾಳು. ಚರಿಗಿಲ್ಲೇ ಊಟ ಮಾಡ್ಸತ್ತೇನು? ಚರಿ ಇಲ್ಲೇ ಫೋನ್ ನೋಡ್ಕೊತ ಊಟ ಮಾಡತ್ತ. ಹೆಂಗಾಗೈತಿ ಚರು ಮಮ್ಮ? ಸೂಪರ್ ಆಗೈತಿ. ಮತ್ತು ಸಾಕ್ಸ್ ಯಾರು ಹಾಕ್ಕೊಂಡಾರು? ನೀನು ಹಾಕ್ಕೊಂಡಿ? ಒಂದು ಉಲ್ಟಾ ಹಾಕ್ಕೊಂಡಿಲ್ಲ? ಒಂದು ಸೀದಾ ಒಂದು ಉಲ್ಟಾ. ಊಟ ಹಾಕ್ಕೊಂಡಿ? ಹಂಗ ಇರ್ರಿ. ಅದನ್ಯಾಕೆ ಹಾಕ್ಕೊಂಡಿ ಈಗ? ಹಾಕ್ಕೊಂಡಿ ಹಂಗ? ಮಮ್ಮಿ ಹೆಂಗಾಗೈತಿ? ಸೂಪರಾ? ಓಕೆ ಬಾಯ್ ಮಾಡು. ಇಲ್ಲಿ ನೋಡ. ಈಗ ನಮ್ಮ ಮಮ್ಮಿದು ಕೆಲಸ ಮುಗೀತು. ಅರ್ಕ ಹಂಗೆ ಖಾಲಿ ಕೂತ ಫೋನ್ ನೋಡ್ಕೊತ ಅರ್ಕ ಒಂದು ಸ್ವಲ್ಪ ಲಾಗ್ ಮಾಡೋದಂದ್ರೆ ಲಾಗ್ ಮಾರಿದ್ದು. ಲಾಗ್ ಮಾಡೋದು ನಿಂಗೆ ಇಷ್ಟ? ಹಾಂ. ಯಾಕೆ ಇಲ್ಲಿ ಮಾತಾಡತ್ತಿ ಚರಿ ಏನು ಮಾಡತ್ತಾಳ ನೋಡಲ್ಲಿ. ನಮ್ಮ ಚರಿ ಮತ್ತು ಬೆಳಗ್ಗೆಯಿಂದ ಬರೀ ಇಲ್ಲಿ ಬುದ್ಧನ ಸುತ್ತ ಹತ್ತಾಳು. ಏನು ಮಾಡತ್ತಿ? ಶಾಮಿ ಅದ? ಮಾಡಿ ಶಾಮಿ ಮಾಡಿ. ಹಂಗೆ ಮಾಡೋದು ಶಾಮಿ? ಹಿಡಿಯೋದಿಲ್ಲ, ಟಚ್ ಮಾಡಬೇಡ ಅದನ್ನು. ಬಿಡೇನು ಸಾಕು. ಬೆಳೆಸ್ತಿ ಅದನ್ನು ಬಿಡ. ಇಲ್ರಿ ಹೊಂಟೆ ಭರತನಾಟ್ಯಕ್ಕೆ? ನಮ್ಮ ಚಿಕ್ಕು ಹಿಂಗೆ ಕಾಣತ್ತಾಳು. ನಮ್ಮ ಚೇರಿ ಆಕಿಗೆ ವಿಭೂತಿ ಹಚ್ಚಾಕ ತೊಗೊಂಬಂದಾಳು. ಇಲ್ಲಿ ವಿಭೂತಿ ಹಚ್ಕೊಂಡ ಹಿಂಗೆ ರೆಡಿ ಆಗ್ಯಾಳು. ಸರಿ ಏನು ಮಾಡತ್ತಪ್ಪ? ಅಕ್ಕ ಏನು ಮಾಡತ್ತಾಳು? ಪ್ರಾಕ್ಟೀಸ್ ಮಾಡತ್ತಾಳು. ಇಡೋಗದನ್ನು ಶಾಮಿ ತೆಕ್ಕಿಟ್ ಬಾ. ಗುಡ್ ಗರ್ಲ್. ಚರಿ ವಾರ ಮಕ್ಕೊಂಡಿರ್ತಾಳು ಇಷ್ಟೊತ್ತಿಗೆ. ಮಧ್ಯಾಹ್ನ ಊಟ ಮಾಡಿ ಚಿಕ್ಕು ಹೋಗಿರ್ತಾಳು. ಅವ್ರ ಪಾಪ ಬಿಟ್ಟು ಬಂದಿರ್ತಾರು. ಇವತ್ತಾಕಿ ಕೆಚ್ಚರದಾಳು. ಆಕಿ ಬೆನ್ನ ಹತ್ತಾಳ ಕಾಡತ್ತಾತಿ ಆತಕ್ಕ ಅಂಥೇಳಿ. ಹೌದಿಲ್ಲ ಚರ? ಪಪ್ಪ ಕಡೆ ಹೋಗ್ತಿ? ನೀವು ಬಿಟ್ಟು ಬರ್ತೀಯ ಅಕ್ಕನ? ಬಜ್ಜಿ ಮಾಡಿ ಚಂಪೋತ ತಕ್ಕ ಮಾಡ ಕೊಟ್ಟಾಳ. ವಾಶ್ ಮಾಡಿ ಇಟ್ಟೇನಿದನ್ನು. ಬಾಚಾರು ಯಾಕೆಲ್ಲಾರ್ಕಿಂತ ಮೊದಲು ಹೋಗ್ತಲ್ಲಿ ಗಾಡಿ ಮ್ಯಾಗ ಆಯ್ತು ನಿತ್ತ.
नेमके तर मध बेनत चिक्की बाकुंड बाय ಸರಿ ಅಷ್ಟು ಹೇಳಿದ್ರು ಕೇಳಿಲ್ಲ ಆಕಿನಕಿಂತ ಅವ್ರ ಅಕ್ಕನಕಿಂತ ಮೊದ್ಲು ಆಕಿನ ಗಾಡಿ ಮ್ಯಾಗ ಹತ್ತಿ ಕೂತ್ಲು ಅದಕ್ಕೆ ಆಕೆ ಹೋಗ್ಬೇಕಾಗಿ ಬಂತು ಆಕಿನೂ ಕರ್ಕೊಂಡ ಸೊ ಅವ್ರ ಅಕ್ಕ 2 ತಾಸು ಬಿಟ್ಟು ಬರ್ತಾಳು ಚೆರ್ರಿ ಅವ್ರ ಅಕ್ಕನ ಬಿಟ್ಟ ಈಗ ವಾಪಸ್ ಅವ್ರ ಪಪ್ಪ ಮತ್ತು ಆಕಿ ಬರ್ತಾರು ಈ ಲಾಗ್ನ ನಾ ಇಲ್ಲಿಗೆ ಎಂಡ್ ಮಾಡ್ತೇನೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ವಿಡಿಯೋದ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್